ಪ್ರಿಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆಲ್ಲರಿಗೂ ತರಗತಿಗೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ಪಾಠ 3 ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಬರುವಂತಹ 1-2 ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆ ಉತ್ತರಗಳು, ಅದೇ ರೀತಿ 2-3 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೋತ್ತರಗಳು, ಹಾಗೆ ಕಾರಣ ಕೊಡು ಎಂಬ ಟಾಪಿಕನ್ನು ಮುಗಿಸಿರುತ್ತೇವೆ. ಇಂದಿನ ತರಗತಿಯಲ್ಲಿ ನಾನು ಮುಂದುವರಿದಂತಹ ಭಾಗವಾದ ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಎಂಬುದನ್ನು ನೋಡೋಣ. ಓಕೆ, ಮೊದಲಿಗೆ ಓದುವಂತಹ ಪ್ರಶ್ನೆಗಳು ಮತ್ತು ಆನ್ಸರನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ತದನಂತರ ನೀವು ಅದನ್ನು ನಿಮ್ಮ ಕ್ಲಾಸ್ ವರ್ಕ್ ಬುಕ್ಕಲ್ಲಿ ನೀಟಾಗಿ 1 ಟೈಮ್ ಬರಿಬೇಕು. ಓಕೆ, ನೆಕ್ಸ್ಟು ಬರುವಂತಹ ಪ್ರಶ್ನೆ, ಮೇನ್ ಪ್ರಶ್ನೆ ಅಂದರೆ, ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಎಂದು ಬರೆ. ಓಕೆ, ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಎಂದು ಬರೆ. ಇಲ್ಲಿ ಕೊಟ್ಟಿರುವಂಥ ಮಾತನ್ನು ನಾವು ಯಾರು ಮತ್ತು ಯಾರಿಗೆ ಹೇಳಿದರು ಎಂಬುದನ್ನು ಬರಿಬೇಕಾಗತ್ತೆ. ಇದರಲ್ಲಿ ಬರುವಂತಹ ಮೊದಲನೇ ಪ್ರಶ್ನೆ, ನಮ್ಮ ಶಾಲೆಯಲ್ಲೂ ಆಚರಿಸುತ್ತೇವಲ್ಲ ಸರ್. ನಮ್ಮ ಶಾಲೆಯಲ್ಲೂ ಆಚರಿಸುತ್ತೇವಲ್ಲ ಸರ್. ಈ ಮಾತನ್ನು ಯಾರು ಹೇಳಿದ್ರು? ಈ ಮಾತನ್ನು ಶರೀಫ್ ಹೇಳಿದನು. ಯಾರಿಗೆ? ಮುಖ್ಯ ಗುರುಗಳಿಗೆ ಅಲ್ವಾ. ಅದನ್ನು ನಾನು ಶಾರ್ಟ್ ಆಗಿ ಒಂದೇ ಸೆಂಟೆನ್ಸಲ್ಲಿ ಕೊಟ್ಟಿರ್ತೇನೆ. ಅದನ್ನು ನೀವು ಕೂಡ ಇದೇ ರೀತಿಯಾಗಿ ಬರೀರಿ. ಓಕೆ, ಈ ಮಾತನ್ನು ಶರೀಫ್ ಮುಖ್ಯ ಗುರುಗಳಿಗೆ ಹೇಳಿದನು. ಗೊತ್ತಾಯ್ತಾ? ಈ ಮೇಲಿರುವಂತಹ ವಾಕ್ಯವನ್ನು ಯಾರು ಹೇಳಿದರು? ಶರೀಫ್ ಮುಖ್ಯ ಗುರುಗಳಿಗೆ ಹೇಳಿದರು. ಇದರಲ್ಲಿ 2 ಆನ್ಸರ್ ಕೂಡ ಬರುತ್ತೆ. ಯಾರು ಯಾರಿಗೆ? ಶರೀಫ್ ಮುಖ್ಯ ಗುರುಗಳೇ, ಈ ರೀತಿಯಾಗಿ. ಅದನ್ನು ನಾನು ಕಂಪ್ಲೀಟ್ ಆಗಿ ಒಂದು ಸೆಂಟೆನ್ಸ್ ಮಾಡಿ ಕೊಟ್ಟಿದ್ದೇನೆ. ನೆಕ್ಸ್ಟ್ ಬರುವಂಥ ಸೆಕೆಂಡ್ ಪ್ರಶ್ನೆ, ಒಳ್ಳೆಯದು. ಮೇರಿಯ ಸಲಹೆ ಎಲ್ಲರಿಗೂ ಒಪ್ಪಿಗೆಯೇ? ಇಲ್ಲಿ ಬರುವಂಥ ಒಂದು ವಾಕ್ಯ ಯಾವುದು ಮಕ್ಕಳೇ? ಒಳ್ಳೆಯದು. ಮೇರಿಯ ಸಲಹೆ ಎಲ್ಲರಿಗೂ ಒಪ್ಪಿಗೆಯೇ? ಈ ಮಾತನ್ನು ಮುಖ್ಯ ಗುರುಗಳು ಮಂತ್ರಿಮಂಡಲದ ಸದಸ್ಯರಿಗೆ ಹೇಳಿದರು. ಈ ಮಾತನ್ನು ಮುಖ್ಯ ಗುರುಗಳು ಮಂತ್ರಿಮಂಡಲದ ಸದಸ್ಯರಿಗೆ ಹೇಳಿದರು. ನೆಕ್ಸ್ಟ್ ಬರುವಂತಹ ಥರ್ಡ್ ಕ್ವಶನ್, 3ನೇ ಪ್ರಶ್ನೆ, ನಮ್ಮ ತೋಟದಿಂದ ಮಾವಿನ ತಳಿರು ಬಾಳೆಕಂಬ ತರುತ್ತೇನೆ. ಈ ಸೆಂಟೆನ್ಸ್ನ, ಈ ವಾಕ್ಯವನ್ನು ಯಾರು ಹೇಳಿದ್ರು ಮತ್ತು ಯಾರಿಗೆ ಹೇಳಿದ್ರು ನೋಡೋಣ. ಓಕೆ, ಈ ಮಾತನ್ನು ರಾಜು ಮುಖ್ಯ ಗುರುಗಳು ಮತ್ತು ಮಂತ್ರಿಮಂಡಲದ ಸದಸ್ಯರಿಗೆ ಹೇಳಿದನು. ಇಲ್ಲಿ ನಾವು ಏನು ಮಾಡೋಣ, ಅದನ್ನು ಹೇಳಿದರು ಅಂತಿದೆ. ಅದನ್ನು ನಾವು ಹೇಳಿದನು ಮಾಡೋಣ, ಯಾಕೆಂದರೆ ರಾಜು ಹೇಳಿದ್ದಲ್ವಾ. ಈ ಮಾತನ್ನು ರಾಜು ಮುಖ್ಯ ಗುರುಗಳು ಮತ್ತು ಮಂತ್ರಿಮಂಡಲದ ಸದಸ್ಯರಿಗೆ ಹೇಳಿದನು. ಓಕೆ, ಎಸ್. ನಮ್ಮ ತೋಟದಿಂದ ಮಾವಿನ ತಳಿರು ಮತ್ತು ಬಾಳೆಕಂಬ ತರುತ್ತೇನೆ. ಮಾವಿನ ತಳಿರು ಬಾಳೆಕಂಬ ತರುತ್ತೇನೆ. ಈ ಮಾತನ್ನು ರಾಜು ಮುಖ್ಯ ಗುರುಗಳು ಮತ್ತು ಮಂತ್ರಿಮಂಡಲದ ಸದಸ್ಯರಿಗೆ ಹೇಳಿದನು. ಓಕೆ, ಎಸ್. ಇಲ್ಲಿಗೆ 3 ಪ್ರಶ್ನೆಗಳು ಮುಗಿಯುತ್ತವೆ. ಯಾರು ಯಾರಿಗೆ ಹೇಳಿದರು ಎಂಬುದಕ್ಕೆ 3 ಪ್ರಶ್ನೆಗಳು ಇಲ್ಲಿ ಮುಗಿತವೆ. ನಂತರ ಬರುವಂಥದ್ದು, ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸು. ಇಲ್ಲೇನಿದೆ, ಇಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ, ಅಂದರೆ ಇಲ್ಲಿ ಕೆಲವೊಂದು ವರ್ಡ್ಸನ್ನು ಕೊಟ್ಟಿದ್ದಾರೆ. ಆ ವರ್ಡ್ಸನ್ನು ನೀವು ಯೂಸ್ ಮಾಡಿ ನಿಮ್ಮ ಓನ್ ಸೆಂಟೆನ್ಸನ್ನು ಮಾಡಬೇಕು. ಸ್ವಂತ ವಾಕ್ಯ ಅಂದ್ರೇನು? ಓನ್ ಸೆಂಟೆನ್ಸ್ ಅಲ್ವಾ. ಇಲ್ಲಿ ನಾನು ಬರೆದಿದ್ದೀನಿ. ಫಸ್ಟ್ ಓದ್ಕೊಳ್ಳಿ, ಆನಂತರ ಇದನ್ನೇ ಕಾಪಿ ಮಾಡಿ. ಓಕೆ, ಎಸ್. ತೋರಣ, ಮೊದಲನೆಯ ಪದ ತೋರಣ. ಇದಕ್ಕೆ ನಾವು ಸೆಂಟೆನ್ಸ್ ಮಾಡಬೇಕಂದ್ರೆ ಒಂದು ಸ್ವಂತ ವಾಕ್ಯ ಮಾಡಬೇಕು ಅಲ್ವಾ. ನಾವು ಹಬ್ಬದ ದಿನ ಮನೆಯ ಬಾಗಿಲಿಗೆ ತೋರಣ ಕಟ್ಟುತ್ತೇವೆ ಅಲ್ವಾ. ನೀವು ಅಬ್ಸರ್ವ್ ಮಾಡಿರ್ಬೋದು, ನಿಮ್ಮ ಮನೆಯಲ್ಲಿ ಹಿರಿಯರು ಅಲ್ವಾ, ಅಥವಾ ನಿಮ್ಮ ಮನೆಯಲ್ಲಿರುವಂತಹ ದೊಡ್ಡವರು ಏನು ಮಾಡ್ತಾರೆ, ಹಬ್ಬ ಬಂದ ತಕ್ಷಣ ಮಾವಿನ ಒಂದು ತೋರಣವನ್ನು ಮನೆಯ ಬಾಗಿಲಿಗೆ, ಮುಂಬಾಗಿಲಿಗೆ ಅಥವಾ ದೇವರ ಮನೆಯ ಬಾಗಿಲಿಗೆ ಅದನ್ನು ಒಂದು ತೋರಣ ಮಾಡಿ ಕಟ್ತಾರೆ. ಅದೊಂದು ಸಂಭ್ರಮದ ದಿನ. ಹಬ್ಬ ಅಂದ್ರೇ ಒಂದು ಸಂಭ್ರಮ ಅಲ್ವಾ. ಅದನ್ನೇ ನಾವು ಒಂದು ಸೆಂಟೆನ್ಸ್ ಮಾಡಿದ್ದೀವಿ ಇಲ್ಲಿ. ತೋರಣದಲ್ಲಿ ಬರುವಂಥ ಸ್ವಂತ ವಾಕ್ಯ, ನಾವು ಹಬ್ಬದ ದಿನ ಮನೆಯ ಬಾಗಿಲಿಗೆ ತೋರಣ ಕಟ್ಟುತ್ತೇವೆ. ಓಕೆ, ಇದೇ ರೀತಿಯಾಗಿ ಬರಿಬೇಕು. ಇಲ್ಲಿ ನಿಮಗೆ ಎಂಡ್ ಆಯ್ತಂದರೆ ದಯವಿಟ್ಟು ಇಲ್ಲಿ ಬರಿಬೇಡಿ. ಇಲ್ಲಿ ಬರೀರಿ, ನಾನು ಹೇಗೆ ಬರೆದಿದ್ದೇನೋ ಅದೇ ರೀತಿಯಾಗಿ ಬರೀರಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಪದ ರಂಗವಲ್ಲಿ.
ಸೊ ಇದಕ್ಕೆ ಸ್ವಂತ ವಾಕ್ಯ. ಅಮ್ಮ ದಿನನಿತ್ಯವೂ ಮನೆಯ ಮುಂದೆ ಸುಂದರವಾದ ರಂಗವಲ್ಲಿ ಹಾಕುತ್ತಾಳೆ. ಸೊ ರಂಗವಲ್ಲಿ ಅಂದ್ರೇನು? ರಂಗೋಲಿ ಅಲ್ವಾ? ಸೊ ನೀವು ನೋಡಿದ್ದೀರಲ್ಲ, ದಿನನಿತ್ಯ ಅಮ್ಮ ನೀವು ಹೇಳುವ ಮೊದಲೇ ಬಾಗಿಲಿಗೆ ನೀರೆಲ್ಲ ಹಾಕಿ ರಂಗೋಲಿ ಹಾಕ್ತಾಳೆ. ದಿನನಿತ್ಯವೂ ಸುಂದರವಾದಂತಹ ರಂಗೋಲಿಯನ್ನು ಡಿಸೈನ್ ರಂಗೋಲಿಯನ್ನು ಹಾಕ್ತಾಳೆ. ಸೊ ಅದೇ ಇಲ್ಲಿ ನಾನು ಬರೆದಿದ್ದು ಸಿಂಪಲ್ ಸೆಂಟೆನ್ಸ್. ಅಮ್ಮ ದಿನನಿತ್ಯವೂ ಮನೆಯ ಮುಂದೆ ಸುಂದರವಾದ ರಂಗವಲ್ಲಿ ಹಾಕುತ್ತಾಳೆ. ಓಕೆ, ನೆಕ್ಸ್ಟ್ ಥರ್ಡ್ ಪದ ಬಹುಮಾನ. ಬಹುಮಾನ ಅಂದರೆ ಏನು ಮಕ್ಕಳೇ? ಪ್ರೈಸ್. ಓಕೆ, ಬಹುಮಾನ ಅಂದರೆ ಪ್ರೈಸ್. ಸೊ ನಾನು ಓಟದ ಸ್ಪರ್ಧೆಯಲ್ಲಿ ಬಹುಮಾನ ಪಡೆದಿದ್ದೇನೆ. ನಾನು ಓಟದ ಸ್ಪರ್ಧೆಯಲ್ಲಿ ಬಹುಮಾನ ಪಡೆದಿದ್ದೇನೆ. ಬಹಳ ಸಿಂಪಲ್ ಸೆಂಟೆನ್ಸ್. ನೆಕ್ಸ್ಟ್ 4ನೆಯ ಪದ ಸಮವಸ್ತ್ರ. ಸಮವಸ್ತ್ರ ಅಂದ್ರೇನು? ಇದಾಗಲೇ ನಾನು ನಿಮ್ಗೆ ಹೇಳಿದ್ದೀನಿ ಅಲ್ವಾ? ಸಮವಸ್ತ್ರ ಅಂದರೆ ಯೂನಿಫಾರ್ಮ್. ಸೊ ಸಮವಸ್ತ್ರಕ್ಕೆ ಸ್ವಂತ ವಾಕ್ಯ. ವಿದ್ಯಾರ್ಥಿಗಳು ಶಾಲೆಗೆ ಸಮವಸ್ತ್ರ ಧರಿಸಿ ಬರುತ್ತಾರೆ. ಸೊ ವಿದ್ಯಾರ್ಥಿಗಳಂದರೆ ಯಾರು? ಸ್ಟೂಡೆಂಟ್ಸ್, ನೀವೇ. ಸೊ ನೀವು ಶಾಲೆಗೆ ಹೋಗುವಾಗ ಹೇಗೆ ಹೋಗ್ತೀರಾ? ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ತೀರಾ ಅಲ್ವಾ? ಸೊ ವಿದ್ಯಾರ್ಥಿಗಳು ಶಾಲೆಗೆ ಸಮವಸ್ತ್ರ ಧರಿಸಿ ಬರುತ್ತಾರೆ. ಸೊ ಇಲ್ಲಿಗೆ ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಅದೇ ರೀತಿಯಾಗಿ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯುವುದನ್ನು ನಾವು ಕಂಪ್ಲೀಟ್ ಮಾಡಿದ್ದೇವೆ. ಸೊ ನೆಕ್ಸ್ಟ್ ಅಭ್ಯಾಸಕ್ಕೆ ಹೋಗೋಣ. ಸೊ ಮಕ್ಕಳೇ, ಪುಟ ಸಂಖ್ಯೆ 21 ನೋಡಿ. ಸಾಮರ್ಥ್ಯಾಧಾರಿತ ಅಭ್ಯಾಸ. ಸಾಮರ್ಥ್ಯಾಧಾರಿತ ಅಭ್ಯಾಸ. ಸೊ ಇದನ್ನು ನೀವು ಟೆಕ್ಸ್ಟ್ ಬುಕ್ಕಲ್ಲಷ್ಟೇ ಕಂಪ್ಲೀಟ್ ಮಾಡಿ. ಸೊ ಇದನ್ನು ನೀವು ನೋಟ್ಬುಕ್ಕಲ್ಲಿ ಬರೆಯುವಂತಹ ಅವಶ್ಯಕತೆ ಇಲ್ಲ. ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅವರು? ಸರಿ ತಪ್ಪು ಗುರುತಿಸಿ. ಸೊ ಇದರಲ್ಲಿ ಕರೆಕ್ಟ್ ಯಾವುದು, ರಾಂಗ್ ಯಾವುದು ಅನ್ನೋದನ್ನು ನೀವು ಇಲ್ಲಿ ಗುರುತಿಸಿ ಇಲ್ಲಿ ಬ್ರಾಕೆಟಲ್ಲಿ ಹಾಕಬೇಕಾಗುತ್ತೆ. ಕಾರ್ಯಕ್ರಮ ಮಾಡುವಾಗ ಕೆಲಸ ಹಂಚಿಕೊಳ್ಳಬಾರದು. ತಪ್ಪೋ ಸರಿಯಾ ಮಕ್ಕಳೇ? ಕಾರ್ಯಕ್ರಮ ಮಾಡುವಾಗ ನಾವು ಕೆಲಸ ಹಂಚ್ಕೊಳ್ಬೇಕು ಅಥವಾ ಹಂಚ್ಕೊಳ್ಬಾರ್ದು? ಹಂಚ್ಕೊಳ್ಬೇಕು ಅಲ್ವಾ? ಸೊ ಹಾಗಾಗಿ ಇಲ್ಲಿ ಕೊಟ್ಟಂತಹ ಒಂದು ಸೆಂಟೆನ್ಸ್ ಏನಿದೆ ಅದು ತಪ್ಪು. ಸೊ ಈ ರೀತಿ ರಾಂಗ್ ಮಾರ್ಕನ್ನು ಹಾಕಿ. ನೆಕ್ಸ್ಟ್ ಸೆಕೆಂಡ್ ಸೆಂಟೆನ್ಸ್, ಕಾರ್ಯಕ್ರಮ ಮಾಡುವ ಮೊದಲು ಸಭೆಯಲ್ಲಿ ಚರ್ಚೆ ಮಾಡಬೇಕು. ಹೌದಲ್ವಾ? ಸೊ ನಾವು ಯಾವುದೇ ಒಂದು ಕಾರ್ಯಕ್ರಮ, ಯಾವುದೇ ಒಂದು ಪ್ರೋಗ್ರಾಮ್ ಮಾಡುವ ಮುಂಚೆ ನಮ್ಮಲ್ಲೇ ನಾವು ಚರ್ಚೆಯನ್ನು ಮಾಡಬೇಕು. ಸೊ ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಸೊ ಹಾಗಾದರೆ ಈ ಸೆಂಟೆನ್ಸ್ ಏನಿದೆ ಇದು ಸರಿಯಾದಂತಹ ಸೆಂಟೆನ್ಸ್. ಸೊ ಕರೆಕ್ಟ್ ಹಾಕಿ. ಓಕೆ, ನೆಕ್ಸ್ಟ್ ಪುಟ ಸಂಖ್ಯೆ 22. ಸೊ 3ನೆಯ ಒಂದು ವಾಕ್ಯ, ಚರ್ಚೆಯಲ್ಲಿ ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು. ಹೌದಾ? ಚರ್ಚೆಯಲ್ಲಿ ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು. ಸೊ ಯಾರಾದರೂ ಮಾತಾಡ್ತಾ ಇರುವಾಗ, ಡಿಸ್ಕಸ್ ಮಾಡ್ತಾ ಇರುವಾಗ ನಾವು ಅವ್ರಿಗೆ ಏನು ಮಾತಾಡ್ತಿದ್ದಾರೆ ಅಂತ ಸರಿಯಾಗಿ ಕೇಳಿಸ್ಕೊಳ್ಬೇಕು. ಸೊ ಇದು ತಪ್ಪೋ ಸರಿಯೋ? ಇದು ಸರಿಯಾದಂತಹ ವಾಕ್ಯ. ಸೊ ಇಲ್ಲಿ ರೈಟ್ ಹಾಕಿ. ನೆಕ್ಸ್ಟ್, ಸಭೆಯಲ್ಲಿ ಒಟ್ಟಾಗಿ ಮಾತನಾಡಿದರೆ ತೊಂದರೆ ಅಲ್ವಾ? ಎಲ್ಲರೂ ಒಮ್ಮೆಲೆ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಏನಾಗುತ್ತೆ? ಸೊ ಯಾರು ಏನು ಮಾತಾಡ್ತಿದ್ದಾರೆ ಅಂತ ಕ್ಲಿಯರ್ ಆಗಲ್ಲ ಅಲ್ವಾ? ಸೊ ಅದಕ್ಕಾಗಿ ಎಲ್ಲರೂ ಒಟ್ಟಾಗಿ ಮಾತಾಡಬಾರ್ದು. ಮಾತನಾಡಿದರೆ ಏನಾಗುತ್ತೆ? ತೊಂದರೆ ಆಗುತ್ತೆ. ಸೊ ಇದು ಸರಿಯಾದಂತಹ ಸೆಂಟೆನ್ಸ್. ನೆಕ್ಸ್ಟ್, ಸಭೆಯಲ್ಲಿ ಒಬ್ಬರ ಅನಂತರ ಒಬ್ಬರು ಮಾತನಾಡಬಾರದು. ಸಭೆಯಲ್ಲಿ ಒಬ್ಬರಾದ್ಮೇಲೆ ಇನ್ನೊಬ್ಬರು ಮಾತನಾಡಬಾರ್ದಂತೆ. ಸೊ ಸರಿಯೋ ತಪ್ಪೋ? ಇದು ತಪ್ಪು. ನಾವು ಆ್ಯಕ್ಚುಲಿ ಒಬ್ಬರು ಮಾತನಾಡಿದ ನಂತರನೇ ಇನ್ನೊಬ್ಬರು ಮಾತನಾಡಬೇಕು. ಸೊ ನೆಕ್ಸ್ಟ್ ಬರುವಂತಹ ವಾಕ್ಯ, ಇತರರ ಒಳ್ಳೆಯ ಮಾತನ್ನು ಕೇಳಬೇಕು. ಸೊ ಯಾರು ಒಳ್ಳೆಯ ಮಾತನ್ನು ಹೇಳ್ತಾರೆ ಅದನ್ನು ನಾವು ಸರಿಯಾಗಿ ಕೇಳಿಸ್ಕೊಳ್ಬೇಕು. ಸರಿಯೋ ತಪ್ಪೋ? ಸರಿಯೇ ಅಲ್ವಾ? ಎಸ್. ಸೊ ಇದನ್ನು ನೀವು ಟೆಕ್ಸ್ಟ್ ಬುಕ್ಕಲ್ಲಿಷ್ಟು ಕಂಪ್ಲೀಟ್ ಮಾಡಿ. ಓಕೆ, ನೆಕ್ಸ್ಟ್ ಬರುವಂತಹ ಒಂದು ಆ್ಯಕ್ಟಿವಿಟಿ ಅಂದರೆ ಉತ್ತರಿಸುವಂತ ಇದೆ. ಸೊ ಇಲ್ಲಿ ಕೆಲವೊಂದು ಅವರು ನಿಮಗೆ ಇದನ್ನು ಕೊಟ್ಟಿದ್ದಾರೆ. ಏನು ಚಟುವಟಿಕೆ ಅಂದರೆ ಒಂದು ಸಣ್ಣ ಕ್ವಶನ್ ಕೊಟ್ಟಿದ್ದಾರೆ. ಸೊ ನೀನು ಶಾಲೆಯಲ್ಲಿ ವಹಿಸಿಕೊಂಡು ಮಾಡಿದ ಒಂದು ಕೆಲಸವನ್ನು ಬರೆ. ನೆಕ್ಸ್ಟ್, ನೀನು ಮನೆಯಲ್ಲಿ ವಹಿಸಿಕೊಂಡು ಮಾಡಿದ ಒಂದು ಕೆಲಸವನ್ನು ಬರೆ. ನಿನ್ನ ಮನೆಯಲ್ಲಿ ಎಲ್ಲರೂ ಕುಳಿತು ಚರ್ಚಿಸಿ ಮಾಡಿರುವ ಕೆಲಸ ಯಾವುದು? ಸೊ ಇದನ್ನು ನಾನು ನಿಮಗೆ ಹೋಮ್ವರ್ಕ್ ಅಂತ ಕೊಡ್ತೀನಿ. ಸೊ ಇಲ್ಲಿ ನೀವು ನಿಮ್ಮ ಪೋಷಕರ
ಹೆಲ್ಪನ್ನು ತಗೊಂಡು, ಸಹಾಯವನ್ನು ತಗೊಂಡು ನೀವು ಇದನ್ನು ಕಂಪ್ಲೀಟ್ ಮಾಡಿ. ಟೆಕ್ಸ್ಟ್ ಬುಕ್ಕಲ್ಲಿ ಕಂಪ್ಲೀಟ್ ಮಾಡಿ, ನೋಟ್ಸಲ್ಲಿ ಬರೆಯುವಂಥ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಏನು ಕೇಳಿದ್ದಾರೆ, ನೀನು ಶಾಲೆಯಲ್ಲಿ ವಹಿಸಿಕೊಂಡು ಮಾಡಿದ ಒಂದು ಕೆಲಸವನ್ನು ಬರೆ. ಅಂದರೆ ನಿನಗೆ ಏನಾದರೂ ಒಂದು ಜವಾಬ್ದಾರಿ ಕೊಟ್ಟಿದ್ದರೆ ಸ್ಕೂಲಲ್ಲಿ, ಸೊ ಆ ಜವಾಬ್ದಾರಿಯನ್ನು ಒಂದು ಸರಿ ನೆನಪಿಸ್ಕೊಂಡು ನೀನು ಅದನ್ನು ಇಲ್ಲಿ ಬರಿಬೇಕು. ಆಮೇಲೆ ಮನೆಯಲ್ಲಿ ಏನಾದರೂ ಒಂದು ಕೆಲಸ ಕೊಟ್ಟಿದ್ದರೆ, ಸೊ ಏನಾದರೂ ಒಂದು ಜವಾಬ್ದಾರಿ ವಹಿಸಿಕೊಂಡು ಒಂದು ಕೆಲಸ ಕೊಟ್ಟಿದ್ದರೆ ಅದನ್ನು ನೀನು ಕಂಪ್ಲೀಟ್ ಮಾಡಿದರೆ ಅದನ್ನು ಇಲ್ಲಿ ಬರಿಬೇಕು. ಹಾಗೆ ನಿಮ್ಮ ಮನೆಯಲ್ಲಿ ಎಲ್ಲರೂ ಕುಳಿತು ಚರ್ಚೆ, ಅಂದರೆ ಯಾವುದೇ ಒಂದು ಸಭೆ ಇರ್ಬೋದು, ಸಮಾರಂಭ ಇರ್ಬೋದು, ಪೂಜೆ ಇರ್ಬೋದು, ಮದುವೆ ಇರ್ಬೋದು ಅಲ್ವಾ. ಸೊ ಈ ಥರ ಎಲ್ಲರೂ ಕುಳಿತುಕೊಂಡು ಏನು ಮಾಡ್ತಾರೆ, ಫಸ್ಟ್ ಡಿಸ್ಕಸ್ ಮಾಡ್ತಾರೆ, ಚರ್ಚೆ ಮಾಡ್ತಾರೆ, ನಂತರ ಅವರು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಅದೇ ರೀತಿಯಾಗಿ ಯಾವುದನ್ನು ಮಾಡಿದ್ರು ಅನ್ನೋದನ್ನು ಒಂದೇ ಸೆಂಟೆನ್ಸಲ್ಲಿ ಬರೀರಿ. ಸೊ ನೆಕ್ಸ್ಟ್ ಕೂಡ ನಿಮ್ಮ ಹೋಮ್ವರ್ಕ್ ಇದು ಕೂಡ. ಸೊ ಇಲ್ಲಿ ಬರ್ಕೊಂಡು ಬಿಡಿ ಹೋಮ್ವರ್ಕ್ ಅಂತ. ಸೊ ಏನಿದೆ, ಚಿತ್ರ ನೋಡಿ ಸಲಹೆ ನೀಡು. ಸೊ ಈ ಚಿತ್ರವನ್ನು ನೀವು ಸರಿಯಾಗಿ ಒಬ್ಸರ್ವ್ ಮಾಡಿ, ಆ ನಂತರ ನೀವಿಲ್ಲಿ ಸಲಹೆಯನ್ನು ನೀಡಬೇಕು. ಓಕೆ, ಸೊ ಏನು ಎಂಬುದನ್ನು ಥಿಂಕ್ ಮಾಡಿ ಬರೀರಿ. ಓಕೆ, 4 ಲೈನಲ್ಲಿ ನೀವು ಬರಿಬೇಕು. ಓಕೆ, ಸೊ ನಿಮ್ಮ ಒಂದು ವಿಚಾರ ಶಕ್ತಿಗೆ ಬಿಟ್ಟಂತಹ ಒಂದು ಆ್ಯಕ್ಟಿವಿಟಿ ಇದು. ಓಕೆ, ಗೊತ್ತಾಯ್ತಲ್ಲ. ಸೊ ನಿಮ್ಮ ಒಂದು ವಿಚಾರ ಶಕ್ತಿಗೆ ಬಿಟ್ಟಂತಹ ಆ್ಯಕ್ಟಿವಿಟಿ. ಸೊ ಇದನ್ನು ನೀವೇನು ಮಾಡಬೇಕು, ಸೊ ಈ ಚಿತ್ರವನ್ನು ನೀವು ನೋಡಿಕೊಂಡು ಇದಕ್ಕೆ ತಕ್ಕಂತಹ ಒಂದು 4 ಸಲಹೆಯನ್ನು ನೀವಿಲ್ಲಿ ಬರಿಬೇಕಾಗುತ್ತೆ. ಓಕೆ ಮಕ್ಕಳೇ, ಸೊ ಇಷ್ಟನ್ನು ನೀವು ಕಂಪ್ಲೀಟ್ ಮಾಡಿ. ಸೊ ಮುಂದಿನ ತರಗತಿಯಲ್ಲಿ ಸಿಗೋಣ. ಸೊ ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.